ಶ್ರೀ ओसी किसी का दौलत नहीं, रंडी किसी का औरत नहीं, ई गरुड़ गौड़ किसी का दिलदार है। ಈ ಗರುಡ ಗೌಡ ಗೊತ್ತಿನ ಗರತಿಯರ ಗರ್ವ ಮುರಿದು ಶೀಲವನ್ನು ದೋಚಿ ಯೌವನದ ರುಚಿ ಉಂಡ ಸವ್ಯ ಸಚಿ ಅದನ. ಆ ಸಿದ್ರಾಮನ ಹೆಂಡ ಸೀತಾ ಮಾತ್ರ ನನ್ನ ಸೊತ್ತು ಆಗುತ್ತಿಲ್ಲವಲ್ಲ. ಏನವಳ ಸೌಂದರ್ಯ, ಅಂದದಲ್ಲಿ ಚಂದದ ಗೊಂಬೆ, ಸ್ವರ್ಗ ಲೋಕದ ರಂಬೆ. ಬೈರೋ, ಇಂದು ಸೀತೋಳ ಶೀಲ ಸಂಪತ್ತು ನನ್ನ ಸೊತ್ತು ಆಗಲೇಬೇಕು. ಬೈರೋ, ಸೀತ ಇತ್ತ ಕಡೆ ಬಂದೇ ಬರ್ತಾಳೇನೋ. ಹಿಡಿಯಂಗಿಲ್ಲ ಹಿಡಿಯಂಗಿಲ್ಲ ಭೈರವತ ಹಿಡಿಯಂಗಿಲ್ಲ. ಖಂಡಿತವಾಗಿಯೂ ಬಂದೇ ಬರ್ತಾಳೆ ದನಿ. ಅವಳು ಗಂಡನಿಗೆ ಬುದ್ಧಿ ಕೊಡೋಕೆ ಇದೇ ದಾರಿಯಲ್ಲಿ ಹೋಗ್ತಾಳೆ. ಹೋ 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 ಹೋಗೇನು, ಇವತ್ತು ಮಾತ್ರ ಶೀಲಹರನಾಗುವುದು ಖಂಡಿತ. ಆ ರೋಯಿನ ಸೇಡಿನ ಜ್ವಾಲೆಯನ್ನು ಅವರ ಹತ್ತಿಗೆ ಮೇಲೆ ತೀರಿಸಿಕೊಳ್ಳುತ್ತಾನೆ. ಶೀಲವನ್ನು ಕೊಳೆದುಕೊಂಡ ಬಲಿಯಲ್ಲಿ ಸಿಕ್ಕ ಇಲಿಯಂತೆ ಒತ್ತಡಿ ನಡೆಸಬೇಕು ಅವಳು.
ಇದೇ ಆ ರಾಯನಿಗೆ ಪ್ರತಿಕಾರ. ಬಾಸ್, ಆ ರಾಯಣ್ಗೆ ನೀವೇ ಒಂದು ಗತಿ ಕಾಣಿಸ್ತೀರ? ಇಲ್ಲ, ಅವನ ಹೆಸರ ಮೇಲೆ ನಾನೇ ಒಂದು ಗೋರಿ ರಿಜಿಸ್ಟ್ರೇಷನ್ ಮಾಡಿಸ್ಲ. ನಾನೇ ಪುಂಡ ಪ್ರಚಂಡನೆಂದು ಗಂಟೆಗೊಡಲು ಹಿಡಿದು ನಮಗೆ ಕಂಟಕವಾಗಿ ಕಾಡುತ್ತಿದ್ದಾನೆ. ಪ್ರಚಂಡ ಈ ಗಂಡೆದೆ ಗಂಡು ಸಿಡಿದು ನಿಂತರೆ ಸಿಡಿಗುಂಡು, ಗರ್ಜಿಸಿ ಮಿಂಚಿನ ಸಂಚಲ ಮೂಡಿಸುವ ಗರಿ ಬಿಚ್ಚಿದ ಈ ಗರುಡಗೌಡ ಇರುವ ತನಕ ಅವನ್ಯಾವ ಸೀಮೆಯ ಪ್ರಚಂಡಲೇ ಬೈರ ವೀರೋ ವೇಷದಿಂದ ಹೋಗಿ ನಾನೇ ಸೂರ್ಯ ಎಂದು ಮೆರೆಯುವ ಆ ರಾಯನ ಕತ್ತರಿಸರುಂಡ. ನೋಡಿ ಬಾಸ್, ಆ ರಾಯಣ್ಗೋಸ್ಕರ ನೀವು ಬಹಳ ತ್ರಾಸ ತಗೋಬೇಡ್ರಿ. ಇಲ್ವಾ ನಮ್ಮ ಪೊಲೀಸ್ ಪ್ರಕಾಶ್ ಅವರು ಅವ್ರಿಗೆ ಹೇಳಿ ಒಂದು ಸ್ಮಗ್ಲಿಂಗ್ ಕೇಸಲ್ಲಿ ಒಳ್ಳೆದಾಗಿ ಬಿಸಿಬಿಡ್ರಿ. ಆಗ ಹಾಲು ಮತದ ಹುಲಿ ಸೆರೆ ಮನೆಗೆ, ಅವನ ಅತ್ತಿಗೆ ನಿಮ್ಮ ಅರಮನೆಗೆ. ಹೇಗಿದೆ ನನ್ನ ಪ್ಲಾನ್? ತುಂಬಾ ಚೆನ್ನಾಗಿದೆ ಬೈರ, ತುಂಬಾ ಚೆನ್ನಾಗಿದೆ. ಶಕ್ತಿಯಿಂದ ಆಗದ ಕೆಲಸ ಯುಕ್ತಿಯಿಂದ ಮಾಡುವಂತ ತಾನೇ ನೀ ಹೇಳೋದು. ಸಂಗೊಳ್ಳಿ ರಾಯನನ್ನು ಅವರ ಮಾವನ ಕೈಯಿಂದ ಬಲಿ ಒಳಗೆ ಸೆರೆ ಹಿಡಿದಂತೆ ಪೊಲೀಸರು ನಮ್ಮವರೇ ಇರುವಾಗ ಸುಳ್ಳು ಕೇಸನ್ನು ಪಟ್ಟಿ ಮಾಡಿ ಜೈಲಿಗೆ ಅಟ್ಟಿದರಾಯಿತು. ಕಂಬಿಯ ಮಧ್ಯೆ ಬಿದ್ದು ಒದ್ದಾಡಲಿ ಹುಲಿ ಎಂದು ಹಲಬುವ ಒಂಬರಾಯ. ಡೈರೆಕ್ಟ್ ಆಗಿ ಡೀಲ್ ಮಾಡಿ ಅಟ್ಯಾಕ್ ಮಾಡಿದ್ರೆ ಆ ಹಾಲು ಮತದ ಹುಲಿ ಕಾಲ್ ಕೆಳರ್ತದೆ. ನಯ ವಂಚನೆ ಮಾಡಿ ಹೊಂಚು ಹಾಕಿ ಮಿಂಚು ಹೊಡೆದಂಗ ಬೆನ್ನಿಗೆ ಚುರಿ ಹಾಕ್ಬೇಕ್ರಿ ಗೌಡ್ರ. ಹಿಂದುಗಡೆಯಿಂದ ಅಟ್ಯಾಕ್ ಮಾಡಿದ್ರೆ ಬುನಾದಿ, ಮರತೇನರ ಮುಂದುಗಡೆಯಿಂದ ಅಟ್ಯಾಕ್ ಮಾಡಿದ್ರೆ ಸಮಾಧಿ. ಉರಿಯೋ ಬೆಂಕಿ ಅದನ್ರಿ ಆ ರಾಯ, ಉರಿಯೋ ಬೆಂಕಿ ಅದಾನ. ಆ ರೋಯ್ ಅಂತ ಗಂಡಸೇ ಆದ್ರೆ ನನ್ನ ಮುಂದೆ ಬರೋಕೆ ಹೇಳು. ಈ ಗರುಡಗೌಡನ ಪವರ್ ಏನು ಅಂತ ತೋರಿಸ್ತೀನಿ. ನನ್ನ ಕೆಣಕಿದ್ರೆ ಪ್ರತಿ ಕ್ಷಣ ಪ್ರತಿದಿನ ನರಳಿ ಸಾಯಬೇಕು ಅವನು. ದೇಶ ಪ್ರೇಮ ದೇಶಭಕ್ತಿಯಿಂದ ಮೆರೆಯುವ ಹೊಂಬರಾಯ. ಗೌಡ್ರ, ನೀವು ಮಾಡು ಕೆಲಸ ಪವರ್ ಆಗ್ತೀರಿ, ಆದ್ರೆ ಏನ್ ಮಾಡುದ್ರಿ ಗೌಡ್ರ? ಆ ನನ್ನ ಮಗ ರಾಯನ ಹೆಸರಾಗ ಪವರ್ ಐತಂತೀನಿ. ರಾಯ ಅಂತ ಹೆಸರು ಕೇಳಿದ್ರೆ ವೈರಿ ಉಸಿರ ನಿಂದಿರ್ತಂತೀನಿ. ಲೇ ವಿವೇಕಿ, ಆ ಎದುರಾಳಿ ವೈರಿ ಹೆಸರು ನನ್ನ ಮುಂದೆ ಒತ್ತಿ ಮಾತಾಡುತ್ತೇನೋ? ಆ ಮಗ ರಾಯನಿಗೆ ಈ ಗರುಡನ ಗೌಡನ ಗತ್ತಿನ್ನು ಗೊತ್ತಿಲ್ಲ ಅಂತ ಕಾಣುತ್ತೆ. ನನ್ನ ಕೆಣಕಿದ್ರೆ ಮನೆತನ ಮಾನ ಉಳಿಯಲ್ಲ, ಅವರ ಪ್ರಾಣ ಉಳಿಯಲ್ಲ. ಈ ಗರುಡಗೌಡ ಗುಡುಗಿದ್ರೆ ವೈರಿ ನಿರ್ನಾಮ ಎಂದರ್ಥ. ಗೌಡ್ರ, ಆ ಸೀತಾ ಮಗನ ಕರ್ಕೊಂಡು ಬುದ್ಧಿ ತಗೊಂಡ ಇತ್ತ ಕಡೆನ ಬರಾಕತ್ತಂಗ ಕಾಣ್ತಾಳ. ನಾ ಇಲ್ಲೇ ಬರೀ ನಿಂದಿರ್ತೀನಿ, ನೀವೇನ್ ಮಾಡ್ತೀರೋ ಮಾಡ್ರಿ. ಓಹೋ, ಇವತ್ತು ಯಾಕೋ ನನ್ನ ಮನ ಕಂಪಿಸುತ್ತಿದೆಯಲ್ಲ.
ಮೈಯಲ್ಲಿ ವೈಬ್ರೇಷನ್ ಆಗಿ ಶಕ್ತಿ ಸೋದಿನ ತಪ್ಪುದೆ. ಇದೇ ಸರಿಯಾದ ಸಮಯ, ಶೀತೋಳ ಶೀಲರನ್ನ ಮಾಡಲೇಬೇಕು. ಮಗು ಮೌರ್ಯ, ಕಾಲಲ್ಲಿ ಮುಳ್ಳಿದೆ ಕಣೋ, ನೋಡ್ಕೊಂಡ್ ಬಾ. ಏ ಕಲ್ಲಿದೇನು, ಎಡುಗಿಡು ವಿದ್ಯಾ ಹುಷಾರು. ನಿಂದ್ರಮ್ಮ, ಹಾಗೆ ಅವಸರ ಮಾಡಿ ಯಾಕೆ ಹೋಗ್ತಿದ್ಯಾ? ತಾಳು, ನಾನು ಬಂದೆ. ಇಲ್ಲ, ನಿನ್ನಪ್ಪ ತುಂಬಾ ಹಸ್ಕೊಂಡಿರ್ಬೇಕು ಅನ್ಸುತ್ತೆ. ಮೊದಲು ಹೋಗಿ ನಿಮ್ಮ ಅಪ್ಪನಿಗೆ ಬುತ್ತಿ ಕೊಟ್ಟು ಬರೋಣ. ಹಲೋ ಮಿಸ್ಟರ್, ಯಾರು ನೀವು? ಈಗೀಗ ದಾರಿಯಲ್ಲಿ ಅಡ್ಡಗಟ್ಟಿ ನಿಂತಿದ್ದೀರಾ, ಸ್ವಲ್ಪ ದಾರಿ ಬಿಡಿ. ನಿನಗೆ ದಾರಿ ಬಿಡಲು ಮನಸ್ಸೇ ಹೋಗ್ತಿಲ್ಲ ಚಿನ್ನ. ಏನು ನಿನ್ನ ಮೈ ಬಣ್ಣ, ಏನು ನಿನ್ನ ಸೌಂದರ್ಯ, ನೋಡಿದವರ ಕಣ್ಣು ಕುಕ್ಕುವಂತಿದೆ. ಇವಳು ಸ್ವರ್ಗಲೋಕದ ಅಪ್ಸರೆ. ಓಹೋ, ನಮ್ಮೂರಿನ ಗೌಡ್ರು. ಏನ್ ಗೌಡ್ರಿ, ಇವತ್ತ್ಯಾಕೋ ನನ್ನನ್ನು ತುಂಬಾ ವರ್ಣನೆ ಮಾಡ್ತಾ ಇದ್ದೀರಲ್ಲ? ಯಾಕೆ ಇವತ್ತೇನಾದ್ರೂ ಎಡಗಡೆಯಿಂದ ಎಡ್ಡು ಬಂದಿದ್ದೀರೋ ಹೇಗೋ? ನೋಡು ಸೀತಾ, ನೀನು ಬಡತನದಲ್ಲಿ ಬಳಲಿ ಬೆಂದು ಬೇಸೊತ್ತು ಬಾಡಿ ಹೋಗಿರ್ಬೇಕು. ನನ್ನ ಸಿರಿತನದ ಅರಮನೆಗೆ ಬಾ, ಅಲ್ಲಿ ನಾನೇ ರಾಜ, ನೀನೇ ರಾಣಿ. ಯಾಕಲೇ ಮಗನ, ಹೆಂಗೈತಿ ನಿನ್ನ ಮೈಯಾಗ? ನನ್ನ ತಾಯಿಯನ್ನು ಅರಮನೆಗೆ ಕರಿತೀನಿ ನೋಡ. ಇದೇ ಕುಡುಗೋಲಿನಿಂದ ನಿನ್ನನ್ನು ಕೊತ್ತು ಬಿಡುವೆ. ಲೇ ಬಾಲಕ, ಸುಮ್ಮನೆ ನಿಂತುಕೋ. ಇದು ಸರಸದ ಸಮಯ. ಈ ಚಂದನದ ಗೊಂಬೆಯನ್ನು ಅಂದ ಮಾಡಿ ತೀಡಿ ನನ್ನ ದೇಹಕ್ಕೆ ಹಚ್ಚಿಕೊಂಡಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಬಾರಲೇ ಅಂದದ ಗೊಂಬೆ, ಬಳಿ ಬಾ. ಗಂಧ ಯಾಕೆ ಹಚ್ಕೋತಿ ಗೌಡ? ಇದೇ ಕುಡುಗೋಲಿನಿಂದ ನಿನ್ನ ದೇಹಕ್ಕೆ ಒಂದು ಏಟು ಹಾಕಿದರೆ ನಿನ್ನ ದೇಹದಿಂದ ಬಿಸಿ ರಕ್ತ ಹೊರಗೆ ಬರುತ್ತೆ. ಹಚ್ಚಿಕೋ ಮಗನ ಗಂಧವನ್ನೇ. ಮಗು ಮೌರ್ಯ, ಅವರು ದೊಡ್ಡವರಪ್ಪ, ಆ ರೀತಿ ಎಲ್ಲ ಮಾತಾಡಬಾರ್ದು. ಅವರು ಊರಿಗೆ ಹಿರಿಯರು, ಮೇಲಾಗಿ ಅವರು ನಿನ್ನ ತಂದೆ ಇದ್ದ ಹಾಗೆ. ಆ ರೀತಿಯೆಲ್ಲ ಸ್ವಲ್ಪ ನಯ ವಿನಯದಿಂದ ಮಾತಾಡ್ಬೇಕಪ್ಪ. ಕರೆಕ್ಟ್ ಸೀತಾ, ನಿನ್ನ ಮಾತು ಸತ್ಯ. ನೋಡು ಮಗು, ನಾನು ನಿಮ್ಮ ತಂದೆಯ ಸಮಾನ. ನೀ ಬಿಸಿ ರಕ್ತ ರೀತಿ ಮಾತನಾಡಿಸುತ್ತಿದೆ. ನಾನು ಈ ಊರಿಗೆ ದೊಡ್ಡವರು, ಆ ರೀತಿ ಮಾತನಾಡಬಾರದು ಮಗು. ನೀನು ನನ್ನ ತಂದೆ ಅಂದೆ ನನ್ನ ಮಗನೇ. ನನ್ನ ತಂದೆ ಎಡಗಾಲು ಮಣ್ಣು ಆಗೋದಿಲ್ಲ ನೀನು. ಅಮ್ಮ ಮನೆಯಿಂದ ಹೊರಟಾಗ ಮಗ ಕುಡುಗೋಲು ಏಕೆ ತರ್ತಿ ಅಂತ ಕೇಳಿದಲ್ಲ. ಇಂಥಲ್ಲ ಪಂಗಲ್ ಮಕ್ಕಳೇ ಹತ್ತಿರಮ್ಮ ಈ ಹಾಳು ಸಮಾಜದಲ್ಲಿ. ಲೇ ಹಾದರಕೊಂಡೆ, ಬಾಯಿ ಬಿಗಿ ಹಿಡಿದು ಮಾತನಾಡು. ಹೆಚ್ಚಿಗೆ ಬಾಯಿ ಬಿಚ್ಚಿದರೆ ಮಗು ಅಂತ ನೋಡದೆ ಮಣ್ಣಲ್ಲಿ ತೊಳೆದು ಮುಚ್ಚೋಕಿ ಬಿಡ್ತಾರೆ ಮಗನೇ. ಹುಷಾರ್. ಲೇ ಮಗನಗೌಡ, ನೀನು 10 ಏಟು ಹೊಡೆದರೆ ನನ್ನ ಕೈಯಿಂದ ಒಂದೇ ಕೆಟ್ಟ ಕೆಲಸ ಈ ಕುರುಬರ ಹುಡುಗರನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತಿಲ್ಲ ಮಗನ. ಹುಷಾರ್. ಲೇ ಮೌರ್ಯ, ನೀನು ಬಚ್ಚಾಕಳು, ಬೆಳೆಯುವ ಎಳೆ ಚಿಗುರು. ಈ ಗರುಡಗೌಡನು ಹಗರೆಂದು ತಿಳಿದ ಪವರಿಂದ ಮಾತಾಡುವೇನು? ಅಲೆಕ ರಾಮ್ಕೋರ್ ನನ್ನ ಮಗನೇ. ಈ ಗರುಡಗೌಡನಿಗೆ ತೊಡೆ ತಟ್ಟುವಷ್ಟು ಸೊಕ್ಕು ಬಂದಿತೇನೋ ಕುನಿ, ನಡ ಮುರಿದು ಬಿಡ್ತಾನೆ. ನಿನಗಷ್ಟು ಸೊಡ್ಡು ಯಾಕೆ ಗೌಡ? ನಮ್ಮ ವಂಶವನ್ನು ದ್ವೇಷಿಸುತ್ತ ಕಾಡುವ ಬಂಡ ಪುಂಡರಿಗೆ ಕೆಂಡಾಡುವ ಹಾಲು ಮತ ಪ್ರಚಂಡ ಹುಲಿ, ಹಾಲು ಮತ ಕುರುಬರ ಹುಲಿ ಹೆಣ್ಣು ಹೊಣ್ಣು ಮಣ್ಣಿಗೆ ಕೆಣಕಿ ಕಾಡುವ
ಕದಿಮರಿಗೆ ಸಿಡಿಲು ಸಿಹಿಯಾದ ಮರಿ ತಯಾರಿದ್ರೆ ತಾಕತ್ತಿದ್ರೆ ಎಂದ ಕಡನುಡಿ ಕುರುಬರ ಹುಲಿನ ಲೇ ನೀನು ಬೆಳೆ ಚಿಗುರು, ನಿನ್ನ ಹೊಸಕಾಕೆಷ್ಟೊತ್ತು ಬೇಕು? ಸೈಲೆಂಟ್ ಆಗಿ ಸೈಡ್ ಸರ್ ನಿಂತ್ಕೋ. ಹೆಚ್ಚಿಗೆ ಬಾಯ್ ಬಿಚ್ಚಿದ್ರೆ ಶವ ಆಗಿ ಬಿಡ್ತೀಯ ಮಗನೇ. ಲೇ ಸೀತಾ, ನನ್ನ ಮೇಲೆ ನಿನ್ನ ಮಗನ್ನು ಚೂಬಿಟ್ಟು ಏನು ಗೊತ್ತಿಲ್ಲದಂಗೆ ನಿಂತಿರುವೆಯೋ? ಲೇ ಗೌಡ, ನನ್ನ ಮಗನಲ್ಲೇ ಇಷ್ಟೊಂದು ಶೌರ್ಯ ಇರುವಾಗ ಇನ್ನು ನನ್ನ ಗಂಡನನ್ನ ಕೆನಕ್ ನೋಡು, ಅದರ ಹೋಗ್ತೀಯ. ಏನದಲೇ ಗೌಡ, ಇನ್ನು ಮುಂದಾದ್ರೂ ಈ ನಿನ್ನ ತಲೆಯಿರುವ ಕೆಟ್ಟ ವಿಚಾರನ ಸುಟ್ಟು ಹಾಕಿ ಒಳ್ಳೆ ಆಚಾರ ವಿಚಾರನ ಹುಟ್ಟು ಹಾಕು. ನಾನು ಗಂಡೊಳಗರ್ತಿಕನು, ನನ್ನ ಗಂಡನಿಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ಗಾರತಿ ಗಂಡನಿದ್ದರು ಚಂದದ ಮೆಂಡನ ಜೊತೆ ರಾಸಲೀಲಿ ಆಡುವ ಪಂಡರಂಡರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗರತಿಯ ಸೋಗಿನಲ್ಲಿ ಗೆಳತಿಯ ಮನೆಗೆ ಹೋಗಿ ಬರುತ್ತೇನು. ಗಂಡನಿಗೆ ಹೇಳಿ ಹಬ್ಬಕ್ಕೆ ಬಂದಾಗ ಮತ್ತೊಬ್ಬನ ಜೊತೆಗೆ ಮಲಗಿ ಬರುವ ಬಡ್ಡೆ ಹುಡುಗಿಯರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಕಾಲೇಜು ಕಲಿಯುತ್ತಾ ಮದುವೆ ಆದರೆ ಮತ್ತೊಬ್ಬರ ಜೊತೆ ಲಾಡ್ಜ್ಗೆ ಹೋಗಿ ಮಲಗಿ ಬರುವ ನಾನೇ ಗಂಡುಳ್ಳ ಗರತಿಯಿಂದ ಮೆರೆಯುವ ಈ ನಿನ್ನ ಬಂಡರಂಡಿ ಎಷ್ಟಿಲ್ಲ ಈ ನಿನ್ನ ಹೊಲಸು ಸಮಾಜದಲ್ಲಿ. ನೀಚ, ಹೆಣ್ಣು ಕುಲಕ್ಕೆ ಈ ರೀತಿ ಮಾತಾಡೋದಕ್ಕೆ ನಿನಗ್ ಮನಸ್ಸಾದ್ರೆ ಹೆಂಗ ಬರ್ತು? ಹೇಮರೆಡ್ಡಿ ಮಲ್ಲಮ್ಮ, ಸತ್ಯವಾನ ಸಾವಿತ್ರಿ, ಅಷ್ಟೇ ಯಾಕೋ ಮಹರ್ಷಿಯ ಪತ್ನಿ ಅನಸೂಯ ಅಂತವರ ಹೆಸರು ಈ ನಾಡಿನಲ್ಲಿ ಇನ್ನು ಹೆಸರಾಗಿ ಉಳಿದಿದೆ. ಸೀತಾ, ಸಾಕು ಮಾಡು ನಿನ್ನ ವೇದ ಪುರಾಣ. ನೀನಾಗಿ ಒಳ್ಳೆ ಮಾತಿನಿಂದ ಬರ್ತೀಯೋ ಇಲ್ಲ ನಾನೇ ನಿನ್ನ 25 ಅತ್ಯಾಚಾರ ಮಾಡಲು. ಏ ಗೌಡ, ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮೈದುನ ರಾಯ ಏನಾದ್ರೂ ಬಂದಿದೆ ನಿಜವಾದ್ರೆ ನಿನ್ನ ಚಂಡ ತೆಗಿತಾನೋ. ಅವನೇನು ಬಾರಿ ದೊಡ್ಡ ಗಂಡಸ ನೀನು, ನನ್ನ ಮುಂದೆ ಬರೋಕೆ ಹೇಳು. ನೋಡು ಸೀತಾ, ನನ್ನ ಕಾಮ ಕಾವೇರಿತು, ಪ್ರೀತಿಯ ಮುತ್ತಾಯಿತು. ಇವತ್ತು ನಿನ್ನ ಶೀಲ ಸಂಪತ್ತು ಲೂಟಿ ಮಾಡು ಆಗುವ ಸಮಯ ಬಂದಾಯಿತು. ಅದನ್ನ ಯಾವ ಮಗ ಬಂದು ತಡಿತಾನೋ ತಡಿಲಿ ನೋಡೋಣ. ನಿನ್ನ ಮರ್ದನ ಮಾಡಕ ಯಾವ ಮಗ ಬೇಕು ಗೌಡ? ನನ್ನ ತಾಯಿ ಸೀತಾಮಾತೆ ಅಷ್ಟೇ ಪವಿತ್ರ ಹೆಣ್ಣು. ಇಂಥ ಸೀತಾಮಾತೆಯನ್ನೇ ಬಯಸಿದ ರಾವಣ ಲಂಕಪಟ್ಟಣನೇ ಸುಟ್ಟು ಭಸ್ಮವಾಯಿತು. ನಿನ್ನ ಸಂಹಾರಕ್ಕೆ ನನ್ನ ಚಿಕ್ಕಪ್ಪ ರಣರಂಗದ ಹುಲಿ ರಾಯಣ್ಣನೇ ಸಾಕು. ಉಕ್ಕಿ ಬರುವ ಕ್ರೋಧಾಗ್ನಿಯಲ್ಲಿ ಸ್ವಕ್ಕಿನಿಂದ ಮಾತನಾಡಿ ಪಕ್ಕೆ ಮುರಿಸಿಕೊಳ್ಳಬೇಡಲು ಚೋಟ ಬಾಲಕ. ನಿನ್ನ ತಾಯಿಯನ್ನು ನಿನ್ನ ಕಣ್ಣು ಮುಂದೆ ಕೆಡಿಸಿ ಬಲಾತ್ಕಾರ ಮಾಡುತ್ತೇನೆ. ಅದನ್ನ ಯಾವ ಮಗ ಬಂದು ತಡಿತಾನೋ ತಡಿಲಿ ನೋಡೋಣ. ಬಾರಲೇ ಬಣ್ಣದ ಚಲವೇ ಸೀತಾ. ಕೈ ಬಿಡಲೇ ಕಟುಗೌಡ. ಮರ್ಯಾದೆಯಿಂದ ನನ್ನ ತಾಯಿಯನ್ನು ಕೈ ಬಿಟ್ಟರೆ ಸರಿ, ಇಲ್ಲವಾದ್ರೆ ಈ ಊರಿನ ಕುಡುಗೋಲಿಗೆ ಬಲಿಯಾಗಿ ನನ್ನಿಂದಲೇ ಮಣ್ಣು ಪಾಲಾಗಿ ಹೋಗ್ತಿ ಮಗನ. ಬೆಳೆ ಚಿಗುರು ಪಗರ ತೋರಿಸಿ ನನಗೆ ಮಾತಾಡ್ತೀಯನೋ? ಈ ಕುರುಬಟಗರನ್ನು ಹಗ್ಗದಿಂದ ಕಟ್ಟಿ ಹಾಕು ಬೈರ. ಈ ಬಾಲಕುಣಿಯನ್ನು ಬೇಗ ಹಗ್ಗದಿಂದ ಕಟ್ಟಿ ಕೊಡಾಕು ಈ ಚಿಕ್ಕ ನಾಯಿ ಮರಿಯನ್ನು. ಬೇಡಿ ಗೌಡ್ರಿ, ಬೇಡಿ. ನಾಯಿ ಮರಿ ಅಲ್ಲ ಕಣೆ, ಇದು ಸಿಂಹದ ಮರಿ. ಈ
ನನ್ನ ಕಣ್ಣಾಗ ಕೆಂಡದಂತ ಉರಿ ಐತೆ, ನಿನ್ನ ಮೈಯಾಗ ಕಾಮದ ಪರಿ ಐತೆ. ನರಿ ಬುದ್ಧಿ ತೋರಿಸಿದ್ರೆ ಗೋರಿ ಕಟ್ಟಿ ಬಿಡು ನೀವು ಕುರುಬರ ಹುಲಿ. ಲೇ ಮೌರ್ಯ, ನಮ್ಮ ಗೌಡರಿಗೆ ಎದುರು ಮಾತನಾಡಲು ನಿನಗೆ ಎಷ್ಟೋ ಧೈರ್ಯ. ಹುಲಿಯಂತೆ ಆರ್ಭಟಿಸಿ ತೋರಿಸಿದರು ನಿನ್ನ ಶೌರ್ಯ. ಗೌಡ್ರ, ಈ ಹುಲಿಗೆ ಬಲಿ ಹಾಕಿ ಕುಟ್ಟಾಕ್ನೆ ಶುರು ಮಾಡಿ ನಿಮ್ಮ ಕಾಮದ ಕಾರ್ಯ. ಬೇಡಿಕವ್ರೆ, ನಿಮ್ಮ ಕೈ ಮುಗಿದು ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಒಬ್ಬನೇ ಮುದ್ದಿನ ಮಗನ ನಾ ಏನು ಮಾಡಬೇಡಿ, ದಯವಿಟ್ಟು ಬಿಟ್ಟು ಬಿಡಿ. ನೋಡಿ, ಅವನಿನ್ನು ಚಿಕ್ಕವನು, ಏನೋ ತಿಳಿಯದೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟ. ದಯವಿಟ್ಟು ನನ್ನ ಮಗನನ್ನ ಬಿಟ್ಟು ಬಿಡಿ, ಕಾಲಿಗೆ ಬೀಳ್ತೀನಿ. ಸರಿಯಾದ ಹೊಲಸೇನೆ ವಯ್ಯಾರ ಮಾಡುತ್ತಾ ಒಲಿದು ಬಂದಿದ್ದರೆ ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಈಗ ಸೋಗು ಮಾಡಿ ಕಾಲು ಹಿಡಿದರೆ ಕರುಣೆ ತೋಲರಾರನು ಈ ಗರುಡ ಗೌಡ. ಅಮ್ಮ, ಈ ಪಾಪಿ ಕಾಲಿಗೆ ನೀನ್ ಯಾಕೆ ಬಿಡ್ತೀಯಮ್ಮ? ಚಿಕ್ಕ ಮಗಳನ್ನು ಮುಂದೆ ಇಟ್ಟುಕೊಂಡು ಕಳ್ಳ ಬೆಕ್ಕಿನ ತರ ಕಾಮದ ಆಟ ಆಡೋ ಬೇಕು ನನ್ ಮಗ ತನ ಈ ಗೌಡ. ಗೌಡ್ರ, ಈ ಮತ್ತಿನಿಂದ ಈ ಕೂಸನ್ನು ಕತ್ತರಿಸಿ ದೇಹವನ್ನು ವಿಭಾಗ ಮಾಡಿ ನಿಮಗೆ ಎದುರಾಗಿ ಮಾತನಾಡುವ ಇವನ ನಾಲಿಗೆ ನರಕಿತ್ತು. ಇವನ ಹಣವನ್ನು ಮಣ್ಣಲ್ಲಿ ಮಣ್ಣಾಕಿ ಮುತ್ತಾಕಿ ಬಿಡ್ತೀನಿ ರೀ ಗೌಡ್ರ. ನೋಡು ಸೀತಾ, ನಿನಗೆ ನಿನ್ನ ಮಗ ಬೇಕು ನಿನ್ನ ಮಗ ಬೇಕು ಇಲ್ಲ ನಿನ್ನ ಶೀಲ ಬೇಕು, ನೀನೇ ತೀರ್ಮಾನ ಮಾಡು. ನಿನ್ನ ಮಗ ಬೇಕು ಅಂದ್ರ ನಿನ್ನ ಶೀಲ ಕಳ್ಕೋಬೇಕು. ನಿನ್ನ ಶೀಲ ಬೇಕು ಅಂದ್ರೆ ನಿನ್ನ ಮಗನ ಕಳ್ಕೋಬೇಕು. ನಿರ್ಧಾರ ನಿಂದು, ತೀರ್ಮಾನ ನಂದು. ಹಾ, ಬೇಗ ಹೇಳು ಸೀತಾ. ದೇವ ಬೀರೇಶ್ವರ, ಎಂತ ಅಗ್ನಿ ಪರೀಕ್ಷೆಯಲ್ಲಿ ನುಗ್ಗಿದೆಯಪ್ಪ ನನ್ನನ್ನ. ಒಂದು ಕಡೆ ನೋಡಿದರೆ ಪತಿವ್ರತೆಯ ಪ್ರೇಮತ್ವ, ಒಂದು ಕಡೆ ನೋಡಿದರೆ ನನ್ನ ಮಗನ ಮೇಲಿರುವ ಮಮಕಾರ. ಈ ಎರಡರಲ್ಲಿ ಯಾವ ಕಣ್ಣಿಗೂ ಏನಾದರೂ ಕೂಡ ಕಣ್ಣೀರಿನ ಕಡಲಲ್ಲಿ ತೆಲೆತ್ತೆ ಹೆಣ್ಣಿನ ಮನಸ್ಸು. ಗೌಡ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಮಗನನ್ನ ಏನು ಮಾಡಬೇಡಿ. ಲೇ ಸೀತಾ, ಬೇಗನೆ ಬಂದು ನನಗೆ ಸೆರಗಾಕಿ ಸುಖ ಉಣಿಸ್ತೀವೋ ಇಲ್ಲ ನಿನ್ನ ಮಗುವಿನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಸಾಡುತ್ತೇನೆ. ಮಗುವಿನ ಬದುಕಿಸ್ತಿಲ್ಲ, ಸಾಯಿಸ್ತ ನಿನಗೆ ಬಿಟ್ಟದ್ದು. ಅಮ್ಮ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವನಿಗೆ ಮಾತ್ರ ನೀನು ಸೆರಗಾಸಬೇಡಮ್ಮ, ಸೆರಗಾಸಬೇಡ. ತೂ ಚಂಡಲ, ಒಂದು ಮಗುವಿನ ಮುಂದೆ ಇಟ್ಟುತ್ತಲೇ ಅರ್ಥ ಕೆಲಸ ಮಾಡ್ತೀನಲ್ಲ ಅಲ್ಕ ನನ್ನ ಮಗನೇ. ಹಾ, ಏನು ಯೋಚನೆ ಮಾಡಿದೆ ಸೀತಾ? ಸೆರಗಾಸಿ ನನಗೆ ಸುಖ ಉಣಿಸ್ತೀಯೋ ಇಲ್ಲ ನಿನ್ನ ಕಣ್ಣು ಮುಂದೆ ನಿನ್ನ ಮಗನ ಕತ್ತರಿಸಿ ಹಾಕಿ ಬಿಡಬೇಕು. ನಿನ್ನ ಮನಸ್ಸಿನಿಂದ ಬೇಗ ಹೇಳು ಸೀತಾ. ಲೇ ಗೌಡ, ನನ್ನ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಮಾತು ಹೇಳ್ತೇನೆ ಕೇಳು. ಈ ನನ್ನ ಕರುಣ ಕುಡಿ ಅಂದ್ರೆ ನನ್ನ ಮಗನನ್ನ ನನ್ನ ಕಣ್ಣೆದುರೆ ಕತ್ತರಿಸಿ ಹಾಕಿದ್ರು ಚಿಂತೆ ಇಲ್ಲ. ನಾನು
ಮಾತ್ರ ನನ್ನ ಶೀಲವನ್ನು ಕಳೆದುಕೊಂಡು ನನ್ನ ಶೀಲದ ಪವಿತ್ರದ ಮಸ್ತಿ ಬಳೆಯೋದಿಲ್ಲ ಕಣೋ ಗೌಡ. ನಿನ್ನ ಮಗನಿಗಿಂತ ಶೀಲವೇ ಹೆಚ್ಚೈತೇನೆ ಸೀತಾ. ನನ್ನ ಒಪ್ಪಿ ತೋಳ ತೆಕ್ಕೆಯಿಂದ ಬಿಗಿದಪ್ಪಿ ಸುಖ ಉಣಿಸಲಾರೆಯೋ ಬೈರೋ. ಕತ್ತರಿಸಿ ಬಿಸಾಕು ಇವಳ ಮಗನ ಒಂದೊಂದು ದೇಹದ ಭಾಗವನ್ನು. ಇವಳಿಗೆ ಮಗ ಎಂಬ ಮಮಕಾರ ಇಲ್ಲವಂತೆ. ಸರಿಯಾಗಿ ಹೇಳಿದಮ್ಮ, ಸರಿಯಾಗಿ ಹೇಳಿದೆ. ನನಗೆ ಸಾವಿನ ಭಯ ಇಲ್ಲ ಗೌಡ, ನನಗಿರೋದು ಒಂದೇ ಭಯ. ಎಲ್ಲೋ ನಿನ್ನ ಸಾವು ನೋಡಿ ಸಾಯ್ತೀನೋ ಅನ್ನೋ ಭಯ. ಹಠ ಮಾಡಿ ದುಡುಕಬೇಡ ಸೀತಾ. ಮತ್ತೆ ಹುಟ್ಟಿ ಬರಾಕ ನಿನ್ನ ಮಗಂದು ಹೊಲ್ಲು ಜನ್ಮ ಅಲ್ಲ. ನಿನಗೆ ನಿನ್ನ ಸ್ವಂತ ಮಗನಿಗಿಂತ ನಿನ್ನ ಶೀಲವೇ ಹೆಚ್ಚೈತೇನೆ ಸೀತಾ. ಹೌದು ಕಣೋ ಗೌಡ, ಹೌದು. ನನ್ನ ಮಾತನ್ನ ಮೊದಲು ಕಿವಿಗೊಟ್ಟು ಕೇಳು. ನನ್ನ ಗಂಡನ ಹತ್ರ ಗಂಡಸ್ತನ ಐತಿ ಕಣೋ. ಇಂಥ ಒಬ್ಬ ಮಗ ಅಲ್ಲ, ಇಂಥ 10 ಮಗನನ್ನು ಹುಟ್ಟಿಸುವ ತಾಕತ್ತು ನನ್ನ ಗಂಡನ ಹತ್ರ ಐತಿ. ಹಿಂದೆ ಇದೇ ರೀತಿ ಕಡ್ಲಿಮಟ್ಟಿ ಕಾಶಿಬಾಯಿಗೆ ಇದೇ ಪರಿಸ್ಥಿತಿ ಬಂದಾಗ ಆ ಕಡ್ಲಿಮಟ್ಟಿ ಕಾಶಿಬಾಯಿ ಉಳಿಸಿಕೊಂಡದ್ದು ತನ್ನ ಶೀಲವನ್ನೇ ಹೊರತು ಮಗನನ್ನಲ್ಲ. ಕಡ್ಲಿಮಟ್ಟಿ ಕಾಶಿಬಾಯಿ, ಕಡ್ಲಿಮಟ್ಟಿ ಕಾಶಿಬಾಯಿ ಅಷ್ಟೇ ಗಂಡುಳ್ಳ ಗರತಿಯೇನೇ ನೀನು. ಸ್ಟೇಷನ್ ಮಾಸ್ತರ್ ಕೈ ಬಿಟ್ಟ ಅಂತ ಅವನನ್ನ ಮನೆ ಕೀಲಿ ಹಾಕಿ ಸ್ವಂತ ಮಗನನ್ನೇ ಬಲಿ ತೆಗೆದುಕೊಂಡಳು. ಹೌದು ಕಣ ಮುಠಾಳ, ನಾನು ಎಂದಿದ್ರು ಗಂಡದೆ ಗಂಡುಳ ಗರತೀನೆ. ನಾನು ಹಾಲು ಮತದ ಮನೆತನಕ್ಕೆ ಸೊಸೆಯಾಗಿ ಬಂದ ಕುರುಬ ಕುಲದ ಹೆಣ್ಣು ಕಣೋ. ಏನ್ ಹೇಳು? ಕುರುಬ ಕುಲದ ಹೆಣ್ಣು. ಮ್ಯಾಗಿನ ಮುಗಲ ಹೆಗಲ ಮೇಲೆ ಬಿದ್ರು ಬಗಲೆತ್ತು ಕುಲ ಅಲ್ಲ ಕಣ ನಮ್ದು. ಹೇ ಗೌಡ, ಈ ನಿನ್ನಂತ ಗೊಡ್ಡು ಬೆದರಿಗೆ ಹೆದರು ಹೆಣ್ಣು ನಾನಲ್ಲಲೇ. ಗೌಡ್ರ, ಈ ಹಣ್ಣು ಒಳ್ಳೆ ಮಾತಿ ಭಗವಾನ್ ಕಾಣಲ್ಲ. ಕತ್ತರಿಸಿ ಬಿಸಾಡಿ ಬಿಡರಿ ಈಕೆಯ ಮಗನನ್ನು. ನನ್ನ ಮಗನ ಮುಂದಿಟ್ಟುಕೊಂಡು ಈ ರೀತಿ ಕಟ್ಟಿ ಬರೆದು ಚಿತ್ರಹಿಂಸೆ ಕೊಡುವ ವಿಷಯ ಏನಾದ್ರೂ ನನ್ನ ಮೈದನ ರಾಯನಿಗೆ ಗೊತ್ತಾಗಿದೆ ನಿಜವಾದ್ರೆ ಚೆಂಡು ಏನ್ ಹೇಳು? ಚಂಡತನೋ ನಿನ್ನ ಚಂಡನ ಚಂಡಾಡಿ ಬಿಡ್ತಾನೋ. ಅಮ್ಮ, ಇವನನ್ನ ಕಡೆದ್ರು ಪರವಾಗಿಲ್ಲ, ನೀನು ಮಾತ್ರ ಇವನಿಗೆ ದಾಸಿಯಾಗಬೇಡಮ್ಮ. ನಾನು ಸತ್ತರೆ ಏನಾಯ್ತು? ಮುಂದಿನ ಜನ್ಮ ಹೊಂದಿದ್ದರೆ ನಿನ್ನ ಉದರದಾಗೆ ಮತ್ತೆ ಹುಟ್ಟಿ ಬರ್ತೀನಿ. ಒಂದು ವೇಳೆ ನೀನು ಪೃಥ್ವಿಯ ಸಲ್ಲಕ್ಕೆ ಕರಗಿ ಶೀಲ ಕೊಟ್ಟರೆ ನಮ್ಮ ಕುರುಬರ ಮನೆತನಕ್ಕೆ ಬಟ್ಟೆ ಬರುವುದಮ್ಮ. ನಮ್ಮ ಕುರುಬರ ಮನೆತನಕ್ಕೆ ಬಟ್ಟೆ ಬರುವುದು. ಮುಂದಿಟ್ಟ ಹೆಜ್ಜೆ ಹಿಂದಕ್ಕಿಡಮ್ಮ. ಈ ಗರುಡ ಗೌಡನಿಗೆ ಗರ್ಜನೆ ಕೇಳಿದ್ರೆ ಗರ್ಭದಲ್ಲಿರುವ ಕುಸು ಸಹ ಗಡ ಗಡಗಡನೆ ನಡುಗುತ್ತೆ. ಇನ್ನು ನಿನ್ನ ಮಾರಿ ಮೇಲೆ ಮೀಸನೇ ಚಿಗುರಿಲ್ಲ. ಎಷ್ಟು ಪೊಗರಿನ ಮಾತಿ ಹೇಳ್ತೀಯೋ ಕುರುಬರ ಕೊನ್ನೆ. ಲೇ ಗರುಡಗೌಡ, ಕುರುಬರ ಕುಲಕ್ಕೆ ಕಂಟಕವಾಗಿ ಕಾಡೋ ಕುಬೇರನ ಮಗನೇ, ತಮ್ಮಿದ್ರೆ ಕಟ್ಟಿದ ಗವನ ಬೆಚ್ಚಿ ನೋಡ. ಈ ಕುರುಬರ ಮೈಯಾಗ ಎಂತ ಪವರ್ ಐತೆ ತೋರಿಸ್ತೀನಿ. ಲೇಖುನಿ, ನೀನಿನ್ನು ನನ್ನ ಮುಂದೆ ಬಚ್ಚಾಕನು. ಈ ಬುಲೆಟ್ ಬೈರನಿಗೆ ಜಂಬದಿಂದ ಜಾಸ್ತಿ ಮಾತಾಡ್ತೀಯೇನು? ಕೈಯಲ್ಲಿರುವ ಮದ್ದು ಬೀಸಿದ್ರೆ ಸತ್ತು ಸ್ಮಶಾನ ಸೇರ್ಬಿಡ್ತೀಯ ಮಗನೇ. ನಿನ್ನ ಮಗನಿಗಿಂತ ಕಡ್ಲಿ ಮಟ್ಟಿ ಕಾಸುವಷ್ಟೇ ನಿನ್ನ ಶೀಲವೇ ಹೆಚ್ಚೈತೇನೆ ಸೀತಾ.
ಲೇ ಬೈರ, ಬಿಚ್ಚುಗತ್ತಿ ಬೀಸಿ ಕತ್ತರಿಸುವ ಇವಳ ಮಗನ ಒಂದೊಂದು ದೇಹದ ಭಾಗವನ್ನು ರಕ್ತದ ಮಡಿಲಲ್ಲಿ ಬಿದ್ದು ಒದ್ದಾಡಲಿ ತಾಯಿ ಮಗನು. ಹಾ, ಬೇಗ ಕತ್ತರಿಸುವ ಇವನ ರುಂಡ ಮುಂಡವನ್ನು. ಬೇಡಿ ಗೌಡ್ರೆ, ದಯವಿಟ್ಟು ನನ್ನ ಮಗನನ್ನ ಏನು ಮಾಡಬೇಡಿ. ಕೈ ಮುಗಿತೀನಿ, ಎಳೆ ಕಣ್ಣನನ್ನ ಬಿಟ್ಬಿಡಿ ಪ್ಲೀಸ್. ನಿಮ್ಮ ಕಾಲಿ ದೂರ ಸರಿ ಹಾಜೆ. ಕಾಲು ಹಿಡಿದು ಕರುಣೆ ತೋರಿ ಬಿಡ್ತಾನೇನೋ ಈ ಗರುಡಗೌಡ. ನಿನ್ನ 2 ಕೈಗಳಿಂದ ನನ್ನ ಕಾಲು ಸ್ಪರ್ಶ ಮಾಡಬೇಡ. ನನ್ನ ಬಿಗದಪ್ಪಿ ನಿನ್ನ ದೇಹದ ಸರ್ವಾಂಗಾಂಶವನ್ನು ಮುದ್ದಿಸಿ ಸ್ಪರ್ಶಿಸುಬಾರೇ ಸೀತಾ. ನನ್ನ ತಾಯಿಯನ್ನು ಕೈ ಬಿಡಲೇ ಗೌಡ. ಈ ಸುದ್ದಿ ನನ್ನ ಚಿಕ್ಕಪ್ಪರ ಅಣ್ಣನಿಗೆ ಗೊತ್ತಾದರೆ ನಿನ್ನ 2 ಕೈಗಳನ್ನು ಕತ್ತರಿಸಿ ನಿನ್ನ ಹೊಟ್ಟೆಯನ್ನು ಬಗೆದು ಉಗ್ರ ಸಿಂಹಾರನಾಗಿ ನಿನ್ನಂತ ವ್ಯಾಘ್ರ ಹೊಟ್ಟೆಯನ್ನು ಬಗೆದು ಕರಳುಗಳನ್ನು ಹಾರವಾಗಿ ಧರಿಸಿ ಬಿಡುವನು. ಚಿಕ್ಕಪ್ಪ, ಅಷ್ಟು ಸೂರನೇನೋ ನಿನ್ನ ಚಿಕ್ಕಪ್ಪ. ಕರಿಯೋ ನಿನ್ನ ಚಿಕ್ಕಪ್ಪ ರಣರಂಗದ ಹುಲಿ ಎಂದು ಖ್ಯಾತಿಯಾದ ಆ ರಾಯನನ್ನು ನಿಂತ ಜಾಗದಲ್ಲೇ 3 ಯಮಲೋಕಕ್ಕೆ ಅಟ್ಟು ಬಿಡೋನು ಈ ಬೆಟಸೂರು ಬುಲೆಟ್ ಬೈರ. ದುಷ್ಟರನ್ನು ಶಿಕ್ಷಿಸಿ ಶಿಕ್ಷರನ್ನು ರಕ್ಷಿಸುವ ಬ್ರಂಡ ಪಿಟಿಸರ ಗಂಡ, ಬೆಂಕಿಯ ಕಲಿಯುಗದ ಕಲ್ಕಿ, ಉದ್ಭವಿಸಿದ ಹುಲ್ಕಿ, ಎಲ್ಲದಿವ ತಂದೆ ರಣರಂಗದ ಹುಲಿ ರಾಯಣ್ಣ. ಚಿಕ್ಕಪ್ಪ, ಲೇ ಹರಾಮುಖರ ಹಲಕಾಣನ ಮಗನೇ ಗರುಡ, ದಯವೇ ಧರ್ಮದ ಮೂಲವಯ್ಯ ಎಂಬ ಈ ನಾಡಿನಲ್ಲಿ ದಯವಿಲ್ಲದೆ ಒಬ್ಬ ಸಣ್ಣ ಹುಡುಗನಿಗೆ ಕೈಯ ಕೊಟ್ಟು ನಿನ್ನ ಪೌರುಷ ತೋರಿಸ್ತೇನಲ್ಲಿ. ನಿನಗೆ ದಮ್ಮಿದ್ರೆ ನೀನು ತಾಯಿಯ ಎದೆ ಹಾಲನ್ನೇ ಕುಡಿದಿದ್ರೆ ಈ ರಣರಂಗದ ಹುಲಿ ರಾಯಣ್ಣನ ಮುಟ್ಟಿ ನೋಡು. ಕ್ಷಣದಲ್ಲೇ ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿಬಿಡ್ತೇನೆ. ಏನೋ ರಾಯ, ನಿನ್ನ ಮಂತ್ರ ತುಂಬಾ ಸ್ಟ್ರಾಂಗ್ ಐತಿ. ನೀನು ಒಂದೇ ಕೂಗಿಗೆ ಉಗ್ರ ನರಸಿಂಹನಾಗಿ ಬಂದೇ ಬಿಟ್ಟನಲ್ಲ ನಿಮ್ಮ ಚಿಕ್ಕಪ್ಪ. ಲೇ ರಾಯ, ಎಲ್ಲರೂ ತಾಯಿಯದೇ ಹಾಲನ್ನೇ ಕುಡಿದು ಬಂದಿರ್ತಾರ, ರಕ್ತನಲ್ಲೇ ರಾಯ. ತಾಯಿಯ ಎದೆ ಹಾಲು ಕುಡಿದಿದ್ರೆ ನೀನು ಎಂತ ನೀಚ ಬುದ್ಧಿ ಬರ್ತಿರಲಿಲ್ಲ. ನೀನು ಕುಡಿದ ಹಾಲು ಕಲುಷಿತವಾದ ಬಾಂಡನ ಮಗನೇ ಇರಬೇಕು. ಲೇ ರಾಯ, ಮಾಯದ ಗಾಯ ಮಾಡಿದರೆ ನಿನಗಿನ್ನು ಗರ್ವ ಪಗರು ಕಡಿಮೆ ಆಗಿಲ್ಲ ಅಂತ ಕಾಣುತ್ತೆ. ಈ ಊರು ನನ್ನ ಆಸ್ಥಾನ, ಇಲ್ಲಿ ಗರುಡ ಗೌಡನದೇ ಕಾರಸ್ಥಾನ. ಈ ಗರುಡ ಗೌಡನನ್ನು ಕೆಣಕಿದರೆ ಸ್ಮಶಾನ ಸೇರಿ ಬಿಡ್ತೀಯ ಮಗನೇ. ಏ ರಾಯ, ಆವಾಗಿನಿಂದ ನೋಡ್ತಾನೆ ಇದೀನಿ, ಬಾಯಿಗೆ ಬಂದಾಗ ಮಾತಾಡ್ತಾನೆ ಇದೀಯಾ? ನೀನೇನು ದೊಡ್ಡ ಗಂಡುಗಲಿ ಪುಂಡ ಪುರುಷರಾಮನೇನು? ಈ ಬುಲೆಟ್ ಬೈರ ಯಾವುದಕ್ಕೂ ಜಗ್ಗುವುದಿಲ್ಲ, ನಿನಗೆ ಬೆಂಡಾಗಿ ಬಗ್ಗುವುದಿಲ್ಲ. ನಿನ್ನ ಬುರುಡೆಗೆ ಬಿಸಿ ನೀರು ಕಾಯಿಸೋ ಭೂಪದನ ಈ ಬುಲೆಟ್ ಬೈರ. ಭಕ್ತಿ ಮಾಡೋರೆಲ್ಲ ಕನಕದಾಸರಲ್ಲ,
ಕವಿತೆ ಬರೆಯೋರೆಲ್ಲ ಕವಿರತ್ನ ಕಾಳಿದಾಸರಲ್ಲ, ಕತ್ತಿ ಹಿಡಿದು ಹೋರಾಡೋರೆಲ್ಲ ಸಂಗೊಳ್ಳಿ ರಾಯಣ್ಣನಾಗಕ್ಕಾಗಲ್ಲ. ಕುಸ್ತಿ ಗಡಿಯಂತೆ ತೊಡೆ ತಟ್ಟೆ ಮೆರೆಯುವ ಗರಡಿ ಮನಿ ಪುಂಡರೆಲ್ಲ ಈ ರಣರಂಗದ ರಾಯಣ್ಣನ ಮೀರ್ಸೋಕ್ಕಾಗಲ್ಲ. ಹಗ್ಗ ಬಿಸ್ತಿಯೋ ಇಲ್ಲ ನಿನ್ನ ಕೊಡ್ಲಿಲ್ಲೇ ನಿನ್ನ ರಕ್ತ ಹರಿಸಬೇಕು. ಲೇ ಬೈರ ಮೊದಲು ಹಗ್ಗ ಬಿಚ್ಚು. ಈ ರಾಯನನ್ನ ಇದೇ ಕೊಡ್ಲಿಂದ ನನ್ನ ಕೊಚ್ಚಿಗಿಚ್ಚಣ. ಬೇಗ ಹಗ್ಗ ಬಿಚ್ಚಲೇ ರಾಯ. ಲೇ ಮಗನೇ ಗರುಡಗೌಡ, ಗತ್ತಿಲೆ ಗರ್ಜನೆ ಮಾಡಿ ಹೆದರಿಸಿದರೆ ಹೆದರಾಕಣೇನು ಸಣ್ಣನಲೇ ಮಿಂಚಿನ ಅಲೆಯಂತೆ ಹೊಂಚು ಹಾಕಿ ಅವನ ಕೈಯ ಹಗ್ಗ ಬಿಚ್ಚಿಸಿ ಉಳ್ಕೊಂಡಿ ಮಗನೇ. ಇಲ್ಲದಿದ್ದರೆ ನಿನ್ನ ಕೊಚ್ಚಿ ಮಣ್ಣಾಗ ಮುಚ್ಚಿ ಬಿಡ್ತಿದ್ದೆ. ಲೇ ರಾಯ, ಎಷ್ಟು ಮಾಡ್ತಿಲೇ ಬಾಯಿ. ನನ್ನ ವಿರುದ್ಧ ರಣತಂತ್ರ ಹೂಡಿದರೆ ನಿನ್ನ ಕುತಂತ್ರದಿಂದ ಸಂಹರಿಸಿ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಾಯಿ ನರೆಗಳಿಗೆ ಹಂಚಲಿಲ್ಲ. ಮೇರನ ವೀರವಕ್ಕ ಊರ ಹುಲಿನೇ ಅಲ್ಲ. ಬಡಿಸಿಕೊಳ್ಳು ಹುಡುಗರನ್ನು ಬಿಡಿಸಿಕೊಳ್ಳಕ್ ಬಂದು ತೊಡಿಸ್ಕಡ್ದಂಗೆ ತಿಂಡಿಲೇ ಮಾತಾಡ್ತೀಯಲ್ಲೇ ರಾಯ. ಇಲ್ಲಿ ನಮ್ಮದೇ ಹವ ಪೇಲ್ ಮಾಡಲು ಬಂದರೆ ನಿನ್ನ ಶವ ನಮ್ಮ ಗೆಸ್ಟ್ ಹೌಸ್ ನಲ್ಲಿ ಗೋರಿ ಕಟ್ಟಿಸಿ ಬಿಡುತ್ತೇನೆ. ಎಲ್ಲಿ ನೋಡಿದರೂ ಕುರ್ಬರ್ದೆ ಹವಾ ಕಣೋ. ಸಂಗೊಳ್ಳಿ ರಾಯಣ್ಣ ಹಿಡಿದ ಕಟ್ಕ ವೈರ್ಯ ಎದೆಯಲ್ಲಿ ಹುಟ್ಟಿತು ಭಯ ಭೀತಿ ನಡಕ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ಖಡ್ಗ ಬೀಸಿದ್ರೆ ರಕ್ತದ ಹೊಳೆ ಹರುತ್ತೆ. ರಾಜ ಹೊಣ್ಣು ಮುಟ್ಟಿದ್ರೆ ಬಿಡಲ್ಲ, ಇನ್ನು ಹೆಣ್ಮಕ್ಕಳನ್ನೇ ಮುಟ್ಟಿದ್ರೆ ಬಿಡ್ತೀವ? ಸಿಗದ ಹಾಕ್ಬಿಡ್ತೀವಿ. ಚಿಕ್ಕಪ್ಪ, ಇಂಥ ಪಾಪಿಷ್ಟರು ಬದುಕಲೇಬಾರದು. ಮಚ್ಚಾಗಿ ಬಿಡು, ಹಿಂದೆ ಆಗಿ ಬಿಡಲಿ ದುಷ್ಟರ ಸಂಹಾರ. ಜೈರಾಣ ಬೀಸಿದ ಕೊಡ್ಲಿ, ಹಿರಿದ ಕತ್ತಿ ಒಯ್ರಿದು ಎದ್ದೇ ಜೈರಾಣ. ಕತ್ತಿ ಹಿಡಿದು ಹೋರಾಡುವ ವೀರಾದಿ ವೀರರನ್ನೇ ರಣರಂಗದಲ್ಲಿ ಸಂಹರಿಸಿದ ಭೂಪಕನಾದನೋ ಈ ಗರುಡಗೌಡ. ಜನರಿಗೆ ಅಕ್ಕರೆ ತೋರುದು ಗೊತ್ತು, ನಿನ್ನಂತವರನ್ನು ಕೊಕ್ಕಿ ತಿನ್ನೋದು ಗೊತ್ತು. ನಿನ್ನ ಭಸ್ಮ ಮಾಡುವ ಭಸ್ಮಾಸುರಕನ ಈ ಗರುಡಗೌಡ. ಏ ಗರುಡಗೌಡ, ಇದೇ ಪುಂಡ ಪರಶುರಾಮನ ಕೊಡ್ಲಿಯಿಂದ ಮಿಂಚಿನ ಅಲೆಯಂತೆ ಹೊಂಚು ಹಾಕಿ ಪರಸ್ತ್ರೀಯರನ್ನು ಮಂಚಕ್ಕೆ ಕರೆಸಿಕೊಳ್ಳುವ ನಿನ್ನಂತ ನಮಕರಾಮ್ಗಳನ್ನು ಇಂಚಿಂಚಾಗಿ ಕತ್ತರಿಸಿ ನರಕ ತೋರಿಸಿ ಸಾಯಿಸ್ತೇವೆ. ಇದು ಕಕ್ಕೇರಿ ಪ್ರಷ್ಟಮ್ಮ ದೇವಿ ಆಣೆಗೂ ಸತ್ಯ. ಕಿತ್ತೂರಿಗೆ ರಾಯಣ್ಣ ಒಳ್ಳೆಯದು ಮಾಡುತ್ತೆ ನಿಜ, ಆದ್ರೆ ಅದರ ಪರಿಣಾಮ ಏನಾಯಿತು? ನಿಮ್ಮವರಿಂದ ಬ್ರಿಟಿಷರ ಕೈಯಲ್ಲಿ ಸಿಕ್ಕು ಗೆರಿಲ್ಲಾ ಯುದ್ಧದ ಹುಲಿ ಗಲ್ಲಿಗೆ ಏರಿದ. ಎಲ್ಲಿದೆ ನ್ಯಾಯ, ನೀತಿ, ಧರ್ಮ? ಸೋದರ ಮಾವನ ಆಸೆಯಿಂದ
ಮೋಸದ ಬಲಿಯಾಗ ಸಿಕ್ಕ ಘಾಸಿಯಾದ ರಾಯಣ್ಣ ಫಾಸಿ ಶಿಕ್ಷೆಗೆ ಗುರಿಯಾದದ್ದು ನಿನಗೆ ಗೊತ್ತಿಲ್ಲವೇನಲೇ ರಾಯ? ಗೊತ್ತು ಕಣೋ. ಎಲ್ಲಿ ನ್ಯಾಯ, ಕಷ್ಟ, ಸಹಾಯ ಅಂತ ಕರುಣೆ ಕೂಗು ಕೇಳಿ ಬರುತ್ತೆ, ಅಲ್ಲಿ ಈ ರಣರಂಗದ ಹುಲಿ ರಾಯಣ್ಣ ಇದ್ದೇ ಇರ್ತಾನ. ಸಿದ್ಧ ಬೀರಣ್ಣನಂತೆ ಕ್ರಾಂತಿವೀರ ಸಂಗೊಳ್ಳಿಯ ರಾಯಣ್ಣ ಮತ್ತೆ ಹುಟ್ಟಿ ಬರ್ತಾನ. ಈ ದೇಶದಲ್ಲಿ ಮನೆ ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರುವ ಕಾಲ ಬಂದೇ ಬರುತ್ತೆ. ದಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ, ಈ ನಿನ್ನ ಪುಟ್ಟುಗೋಸಿ ಡೈಲಾಗಿಗೆ ಎದರ್ತೀರ? ಎಷ್ಟೋ ಹರಿಯದ ನಿನ್ನಂತ ಮೀನದ ಆಳಿಗೆ ಗೋಳದ ಮೀನು ಹಾಕಿದ ಗಾರುಡಿಗದಲ್ಲ ಈ ಗರುಡಗೌಡ. ಸಲಾಮ್ ಹೊಡೆಕೊಂಡು ಗುಲಾಮ್ಗಿರಿ ಮಾಡಾಕೆ ನಾನೇನು ಅಲಾಭದಾಗ ಹುಟ್ಟಿಲ್ಲ. ಆಗಸ್ಟ್ 15 ಸೋಮವಾರದಂದು ಹುಟ್ಟೇನೆ. ಅವತ್ತೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ. ಅದಕ್ಕೆ ನನ್ನ ಹೆಸರು ರಣರಂಗದ ಹುಲಿ ರಾಯಣ್ಣ ಅಂತ ಕರೀತಾರ. ರಾಯಣ್ಣ ಅನ್ನೋ 3 ಅಕ್ಷರವೇ ಪ್ರಳಯ, ಕ್ರೋಧ, ಅಗ್ನಿ, ಮಿಂಚು, ಗುಡುಗು, ಸಿಡಿಲು ಒಟ್ಟಿಗೆ ಸೇರಿದ್ರೆ ಈ ರಾಯಣ್ಣ. ಏನು ದೊಡ್ಡ ಗಣಂದಾರಿ ಕುರುಬ ವಂಶ ನಿಮ್ಮದು. ನಿಮ್ಮ ವಂಶದ ಎಳಕ ಹೇಳಿ ಬೆಳಕ ಹಾಳಿ ಮಾಡ್ಕೋಬೇಡಲೇ ರಾಯ. ನಿನ್ನ ದೇಹವನ್ನು ಹೋಳಿ ಮಾಡಿಬಿಡುತ್ತೇನೆ. ಬಿ ಕೇರ್ಫುಲ್. ಕು ಅಂದ್ರೆ ಕೃಷ್ಣ, ರು ಅಂದ್ರೆ ರುದ್ರ, ಬ ಅಂದ್ರೆ ಬ್ರಹ್ಮ ಮೂರ್ತಿಗಳ ಮಿಂಚಿನ ಶಕ್ತಿಯೇ ಈ ಕುರುಬನ ಪವರ್ ಕಣೋ. ಮಾಣಿಕ್ಯದಲ್ಲಿ ಮಾಳಿಂಗರಾಯ, ಚಾಣುಕ್ಯದಲ್ಲಿ ಬೀರ್ಬಲ್ಲ. ಹುಟ್ಟಿ ಬಂದ ಗಂಡು ಮೆಟ್ಟಿದ ನಾಡಿನ ಗಂಡುಗೊಲಿ ಈ ರಾಯಣ್ಣ. ಕೆಟ್ಟವರ ಅಟ್ಟಹಾಸವನ್ನು ಮೆಟ್ಟಿ ದಿಟ್ಟತನದ ಉತ್ತರ ಕೊಟ್ಟು ಕೆಟ್ಟವರ ಹುಟ್ಟಡಿಗಿಸಲೆಂದು ಹುಟ್ಟಿ ಬಂದ ಗಂಡು ಮೆಟ್ಟಿದ ನಾಡಿನ ಗಂಡುಗೊಲಿ ಈ ರಣರಂಗದ ಹುಲಿ ರಾಯಣ್ಣ. ಲೇಸಿತ ಇವತ್ತು ನಿನ್ನ ಮೈದುನ ರಾಯ ಬಂದು ಅಂತ ನೀನು ಬಚಾವಾದಿ. ನೆಕ್ಸ್ಟ್ ಟೈಮಿನಲ್ಲಿ ಸಿಕ್ಕಾಗ ನಿನ್ನ ಶೀಲರ್ನ ಆಗುವುದು ಖಂಡಿತ. ಬರ್ತೀನಿ ಬಾ ಬೈರ, ಹೋಗೋಣ. ಹೋಗು ಪಾಪಿ ಹೋಗು. ನಿನ್ನಂತ ಪಾಪಿಸ್ಟರ್ಗೆ ನರಕ ತಪ್ಪಿದ್ದಲ್ಲ. ರಾಯ, ನೀನು ನಮ್ಮ ಬರೀ ಮೈದುನ ಅಲ್ಲಪ್ಪ, ಇವತ್ತು ನನ್ನ ಪಾಲಿಗೆ ದೇವರಾದ ನೀನು. ಬಿಡ್ತು ಅನ್ನುವತ್ತಿಗೆ ಹಿರಿಯ ಮಗ ಈ ದೊರೆ ರಾಯಣ್ಣಿರುವಾಗ ನಿಮ್ಮ ಸರಿಗೆ ಕೈ ಹಾಕುವ ಗಂಡು ಇನ್ನೂ ಹುಟ್ಟಿಲ್ಲ. ಅತ್ತಿಗೆ ಹುಟ್ಟಿಲ್ಲ.
ಮೈದುನ ರಾಯಣ್ಣ, ಇಲ್ಲಿ ನಡೆದ ವಿಷಯ ದಯವಿಟ್ಟು ನಿಮ್ಮ ಅಣ್ಣನಿಗೆ ತಿಳಿಸೋದು ಬೇಡಪ್ಪ. ಆಯ್ತು ಹೊತ್ತಿಗೆ, ಈಗ ನೀವು ಮನೆಗೆ ಹೋಗ್ರಿ. ಮಗು ರಾಯಣ್ಣ, ನಿನಗೇನು ಆಗಿಲ್ಲ ತಾನೇ? ನನಗೇನು ಆಗಲ್ಲ ಚಿಕ್ಕಪ್ಪ. ನಡಿಯಪ್ಪ ಮನೆಗೆ ಹೋಗೋಣ. ಅಮ್ಮ, ಇದೇ ಸಂತೋಷದ ಸಮಯದಲ್ಲಿ ಒಂದು ಗೀತೆ ನಾಡಮ್ಮ. ಆಯ್ತು ಕಂದ. ತಂದಿನ ಮಗನ 12 ವರ್ಷದ ತನಕ ಸೇಡಿಟ್ಟ ಸರ್ಪ ಕಾಯ್ದು ಕಾಲಿಗೆ ಕಚ್ಚಲೆಂದು ಈ ಸರ್ಪರಾಜ ಕನ್ಯಾಮಣಿಗಳ ಕಣ್ಣಟ್ಟು ಕಂಗಟ್ಟು ಕಾಯ್ದು ಕನ್ಯಾ ಸೀರೆ ಬಿಚ್ಚಲೆಂದು ಅಕ್ಕರೆಯಲ್ಲಿ ಸಕ್ಕರೆ ಗೊಂಬೆ ಅಂತ ಬೆಳೆದು ನಿಂತಿದ್ದಾಳೆ ಆ ಗೌಡನ ತಂಗಿ ಸರೋಜ. ಏನವಳ ರೂಪರಾಶಿ! ಆಹಾ, ತುಂಬಿ ತುಳುಕೋ ಯೌವನ. ಮುಪ್ಪಾಣ ಮುದುಕರನ್ನು ಬೆಪ್ಪ ಮಾಡ್ತದಲೇ ಲೇ ಸರೋಜ. ಸದ್ದಿಲ್ಲದ ಹುಡುಗರನ್ನು ನಿದ್ದೆ ಕೆಡಿಸುವಂತೆ ಮಾಡಿದೆ ನಿನ್ನ ಯೌವನ. ನಿನ್ನ ಮುದ್ದಾದ ಮುತ್ತಕ್ಕಿ ನಿನ್ನ ಮುತ್ತ ಶೀಲವನ್ನು ಸೆಳೆಯಲಿಲ್ಲ. ನನ್ನ ಹೆಸರು ಸರ್ಪರಾಜ ಅಲಿಯಾಸ್ ಸರ್ಪರಾಜರೇ ಅಲ್ಲ. ಬರ್ತೀನಿ ಸರೋಜ, ನಿನ್ನ ಬಳಿ ಬಂದೇ ಬರ್ತೀನಿ. ನಿನ್ನ ಶೀಲ ಸೆಳೆಯಲು ಹಿಂದೆ ಬರ್ತೀನಿ.
ನಿನ್ನ ಮುದ್ದಾದ ಕೆನ್ನೆಯನ್ನು ಮುತ್ತುಕಲು ಹಿಂದೆ ಬರ್ತೀನಿ. ಅವಾಗ ರಾಯ ಬಂದ. ಇನ್ನು ಮೇಲೆ ಯಾವ ಬರ್ತಾನೋ ನಾನು ನೋಡ್ತೀನಿ ಸರೋಜ, ನೋಡ್ತೀನಿ. ಮೇರಾ ನಾಮ್ ಸರ್ಪರಾಜನೇ ಅಲ್ಲ. ಏಯ್ ಅದು